ಏನ್ ಅಡ್ಗೆ ಮಾಡ್ತಿದ್ದೀರಾ? ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಸೋರೆಕಾಯಿ ರವೆ ಲಾಡು ಅಂತ. ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಅಲ್ಲ. ಸೋರೆಕಾಯಿ ರವೆ ಲಾಡು ನಾನು ಕೇಳಿದ್ದೆ ಇಲ್ಲ. ಇನ್ನ ರವೆ ಜೊತೆಗೆ ಬೇಸನ್ ಸೇರಿಸಿ ಮಾಡೋದಿದೆ, ಅದ್ರ ತರಕಾರಿ ಸೇರಿಸಿ ಮಾಡಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಏನೇನ್ ಬೇಕು ಅಂತ ಹೇಳ್ತೀರಾ? ಅಭಿನಯ ಮಾಡ್ತಿರೋದಲ್ವಾ, ಡಿಫ್ರೆಂಟ್ ಆಗಿ. ಹಾಗೆ ಓಕೆ ಓಕೆ. ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಸೋರೆಕಾಯಿ, ಕಾಯಿ, ತುಪ್ಪ, ರವೆ, ಏಲಕ್ಕಿ ಪುಡಿ. ಶುರು ಮಾಡೋಣ. ಖಂಡಿತ. ಒಲೆ ಹಚ್ಚಲಾ? ಇದನ್ನ ಮೊದಲನೇದಾಗಿ ಎಲ್ಲ ಹುರ್ಕೋಬೇಕು. ತುಪ್ಪ ಬೇಕಾ ಮೊದಲು? ಬೇಕು. ತಗೊಳ್ಳಿ. 1 ಸ್ಪೂನ್ ಹಾಕೊಂಡೆ. ನೋಡ್ಬೋದಲ್ಲ ನಾವು? ನೋಡ್ಬೋದು. ನೋಡಪ್ಪ, ಅಭಿ ಮಾಡೋ ಅಡ್ಗೆಯಲ್ಲಿ ಉಮಾಕಾಂತ್ ತುಂಬಾ ಇಷ್ಟವಾದ ಅಡ್ಗೆ ಯಾವ್ದು? ಚಪಾತಿ. ತಿನ್ನೋದೊಂದೇ. ಏನಾದ್ರೂ ಪಲ್ಯಗಳು ಇನ್ನೇನು ನಾನು ತಿನ್ನಲ್ಲ. ಸರಿ, ಅದಕ್ಕೆ ಕೇಳಪ್ಪ. ಯಾವ ಪಲ್ಯ ತುಂಬಾ ಇಷ್ಟ? ನಿಮ್ಮನೆ ಕೇಳ್ತಾ ಇರೋದು. ನಾನ್ ಜಾಸ್ತಿ ಇಷ್ಟಪಡೋದು ಅಂದ್ರೆ ಬೆಂಡೆಕಾಯಿ ಫ್ರೈ, ಮತ್ತೆ ನನಗೂ ಬೆಂಡೆಕಾಯಿ ಫ್ರೈ, ಮತ್ತೆ ಇನ್ನೊಂದು ಬದನೆಕಾಯಿ, ಅದು ಫ್ರೈ. ಎಣ್ಣೆಗಾಯಿ ಮಾಡ್ತಾರೆ. ಎಣ್ಗಾಯಿ ಮಾಡ್ತಾರಲ್ಲ, ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ. ಅಮ್ಮ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅಮ್ಮ ಇನ್ನೊಂದು ಚೆನ್ನಾಗಿ ಮಾಡ್ತಾರೆ, ಏನದು ಅಲ್ಲ ಆಂಟಿ ಎಲ್ಲಾ ಅಡ್ಗೆನೂ ಸೂಪರ್ ಆಗಿ ಮಾಡ್ತಾರೆ, ನೋ ಡೌಟ್. ಎಣ್ಗಾಯಿ ಅಭಿ ಮಾಡಿದ ಅಡ್ಗೆ ಹೇಳಿ ನೀವು. ಅಭಿ ಮಾಡಿದ ಬೆಂಡೆಕಾಯಿ ಫ್ರೈ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಇನ್ನೊಂದು ಬದನೆಕಾಯಿ, ಮತ್ತೆ ಸಾಂಬಾರ್ ಚೆನ್ನಾಗಿ ಮಾಡ್ತಾರೆ. ಚಪಾತಿ ಚೆನ್ನಾಗಿ ಮಾಡ್ಬೇಕು, ಅದಿನ್ ಯಾರು ಬೇಕಾದ್ರೂ ಮಾಡ್ಬೋದು, ಚೆನ್ನಾಗಿ ಮಾಡ್ತಾರೆ ಅಂತ ಅದ್ರಲ್ಲೂ ಸ್ಪೆಷಲ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಒಂಥರ. ಅಭಿ ನಾನ್ ನಿಮ್ ಕಡೆ. ಅಭಿ ಥ್ಯಾಂಕ್ ಯು. ಓಕೆ, ಅದಾಯ್ತಲ್ವಾ? ಇನ್ನ ಸ್ವಲ್ಪ ಸ್ವಲ್ಪ ನೀವೇ ಉಮ್ಮಿ, ನೀವ್ ಕೂತ್ಕೊಳ್ಳಿ. ನೀವು ಬಂದ್ರೆ ಕೆಲ್ಸ ಕೆಡುತ್ತೆ, ಕೆಲ್ಸ ಆಗಲ್ಲ ನಮ್ಗೆ. ಸರಿ, ಸಾಕು ಸ್ವಪ್ನ. ಇದು ಸೊ ಗಮ್ ಅಂತ ಹುರಿದಿದ್ದೀರಾ? ಹೌದು, ಎಲ್ಲನೂ ಅಷ್ಟೇ ಗಮ್ ಅಂತ ಹುರ್ಕೋಬೇಕು. ಕಾಯಿ, ಸೋರೆಕಾಯಿ ಎಲ್ಲ. ಸೋರೆಕಾಯಿನ ತುರ್ಕೊಂಡಿದ್ದೀರಾ? ಈಗ ಸೋರೆಕಾಯಿ ತಗೊಳ್ಳಿ. ಸೋರೆಕಾಯಿ ಮೈಕ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಒಳ್ಳೇದು. ಸೋರೆಕಾಯಲ್ಲಿ ಕೊಬ್ಬಿನ ಅಂಶ ತುಂಬಾ ಕಡಿಮೆ ಇರತ್ತಂತೆ. ಕೊಬ್ಬಿನ ಅಂಶ, ಹೌದು. ಸ್ವಪ್ನ, ನಿಮ್ಮ ಯಜಮಾನ್ರು ಯಾವ ಅಡ್ಗೆ ಮಾಡ್ತಾರೆ? ಅವರು ಅಭಿ ಅವಾಗಿಂದ ನಾನು ನೋಡ್ತಿದೀನಿ. ಉಮ್ಮಿ ಒಂದ್ ಕಡೆ ನಿಮ್ ಯಜಮಾನ್ರ ಏನ್ ಅಡ್ಗೆ ಮಾಡ್ತಾರೆ, ನಿಮ್ ಯಜಮಾನ್ರಿಗೆ ಏನ್ ಅಡ್ಗೆ ಇಷ್ಟ ಅಂತಾರೆ. ನೀವ್ ಒಂದ್ ಕಡೆ ಅವಾಗ್ಲಿಂದ ನನ್ನ ಯಜಮಾನ್ರ ಬಗ್ಗೆನೇ ಕೇಳ್ತಿದಾರೆ. ಏನಾಗಿದೆ ನಿಮ್ಮಿಬ್ರಿಗೂ? ಅಲ್ವೇ, ನೀನ್ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತಿರುವಾಗ ನಾನ್ ನಿಮ್ಮ ಯಜಮಾನ್ರ ಬಗ್ಗೆ ಕೇಳಿದ್ರಲ್ಲಿ ತಪ್ಪೇನಿದೆ? ಅಯ್ಯೋ ದೇವ್ರೆ, ಮೊನ್ನೆ ಈ ಕಾರ್ಯಕ್ರಮ ಅಲ್ಲ, ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಈ ಕಾರ್ಯಕ್ರಮ ಇರೋದು ನಿಮ್ಮಿಬ್ಬರ ಬಗ್ಗೆ ತಿಳ್ಕೊಳಕ್ಕೆ, ನನ್ ಬಗ್ಗೆ ತಿಳ್ಕೊಳಕ್ಕಲ್ಲ. ಆದ್ರೂ ನೀನ್ ನನ್ ಫ್ರೆಂಡ್ ಅಲ್ವಾ, ತಿಳ್ಕೊಬಾರ್ದಾ? ಆಮೇಲೆ ತಿಳ್ಕೊಳ್ಳೋಣ. ಆಮೇಲೆ ಏನೋ ಹೇಳಿದ್ರಲ್ಲ, ಅದೇ ಒಂದ್ ಫಿಲ್ಮ್ ನಲ್ಲಿ ಜಗ್ಗೇಶ್ ಅವರು ಲಕ್ಷ್ಮೀದೇವಿ ಅವ್ರ ಹತ್ರ ಬಂದು ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತಾರೆ. ಅವ್ರು ಕೋಪ ಬಂದ್ಬಿಡುತ್ತೆ, ಅಜ್ಜಿನ ಹೋಗ್ಬಿಟ್ಟು, ಏನೋ ನೀನ್ ನನ್ನನ್ನ ಮದ್ವೆ ಆಗ್ತೀನಿ ಅಂತ್ಯಾ, ಇರು ನಿಮ್ಮ ಅಪ್ಪನ್ಗೆ ಹೇಳ್ತೀರಿ ಅಂತ ದೊಡ್ಡನನ್ನ ಕರೀತಾರೆ. ನೋಡಪ್ಪ, ನಿನ್ ಮಗ ನನ್ನನ್ನ ಮದ್ವೆ ಆಗ್ತಾನಂತೆ ಅಂದ್ರೆ, ಯಾಕೋ ನಮ್ಮಮ್ಮನ ಮೇಲೆ ಕಂಡಿದ್ದೇನೋ ನಿನ್ಗೆ, ನಮ್ಮಮ್ಮನ ಯಾಕೋ ಮದ್ವೆ ಆಗ್ತೀನಿ ಅಂದ್ರೆ, ನೀನ್ ನಮ್ಮಮ್ಮನ ಮದ್ವೆ ಆಗಿಲ್ಲ, ನಾನು ಯಾಕೆ ನಿಮ್ಮಮ್ಮನ ಮದ್ವೆ ಆಗ್ಬಾರ್ದು? ಹಂಗಾಯ್ತು ಕತೆ. ನಾನ್ ನಿಮ್ ಯಜಮಾನ್ರ ಬಗ್ಗೆ ಕೇಳ್ತಿದೀನಿ ಅಂತ ನೀವ್ ನನ್ನ ಯಜಮಾನ್ರ ಬಗ್ಗೆ. ಹೌದು, ತಪ್ಪೇನಿದೆ ಇದ್ರಲ್ಲಿ? ತಪ್ಪಿಲ್ಲ. ಆದ್ರೆ ಈ ಕಾರ್ಯಕ್ರಮ ನೋಡಮ್ಮ, ನಿನ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡ, ಆಯ್ತಾ? ಹೇಳಕ್ ಇಷ್ಟ ಇಲ್ಲ. ಸರಿ, ಹೋಗಿ ನಮ್ಮ ಯಜಮಾನ್ರ ಬಗ್ಗೆ ಕೇಳಮ್ಮ, ಹೇಳ್ತೀನಿ. ಇದು ಚೆನ್ನಾಗಿದೆ, ಈಗ ಹೇಳಿದ್ರಲ್ಲ, ಇದು ತುಂಬಾ ಚೆನ್ನಾಗಿದೆ. ಉಮ್ಮಿ ಹಾಬೀಸ್ ಏನು ಅಂತ ನೀವ್ ಹೇಳಿ. ಯಾವಾಗ್ಲೂ ಅವ್ರವ್ರನ್ನ ಕೇಳ್ತಿದ್ದೆ, ನೀವ್ ಹೇಳಿ ಉಮ್ಮಿ ಹಾಬೀಸ್ ಏನು? ಉಮಾಕಾಂತ್ ಅವರ ಅವ್ರು ಅದೇ ಕ್ಯಾಮ್ರಾನೇ ತುಂಬಾ ಇಷ್ಟ ಪಡ್ತಾರ. ಅವರು ಯಾವಾಗ್ಲೂ ಕ್ಯಾಮ್ರಾ ಇಟ್ಕೊಂಡೇ ಇರ್ಬೇಕು, ಆತರ ಇಷ್ಟ. ಆಮೇಲೆ ಸಿನಿಮಾ ಎಲ್ಲ ಅಷ್ಟೇನ್ ನೋಡಲ್ಲ, ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಹಾಡ್ ಕೇಳ್ತಾರೆ. ಆಮೇಲೆ ಏನ್ರಿ, ಇದೊಳ್ಳೆ ಕತೆ. ನನ್ಗೇನ್ ಇಷ್ಟ ಇರೋದು ಅವ್ರಿಗೆ ಗೊತ್ತು ತಾನೆ, ಹೇಳ್ಬೇಕು ತಾನೆ. ಆಮೇಲೆ ಜಿಮ್ ಎಕ್ಸರ್ಸೈಸ್ ಮಾಡೋದು ತುಂಬಾ ಇಷ್ಟ ಅವ್ರಿಗೆ. ಅದು ಒಂಥರ ಹೆಲ್ತಿ ಇರ್ಬೇಕು ಅಂತ. ಅಲ್ಲಲ್ಲ, ಎಕ್ಸರ್ಸೈಸ್ ಮಾಡೋದು ಹೆಲ್ತಿ ಆಗಿರೋದು ಇಷ್ಟ. ನಾನು ಒಬ್ಬನೇ ಅಂತಲ್ಲ, ಎಲ್ರಿಗೂ ಅಷ್ಟೇ. ಓಕೆ, ಖಂಡಿತವಾಗ್ಲೂ ಫಾಲೋ ಮಾಡ್ತೀವಿ ಉಮಾಕಾಂತ್. ಆಯ್ತು. ಈಗೇನ್ ಮಾಡ್ಬೇಕು? ಈಗ ಕಾಯಿನ ಈಗ ಒಂಚೂರು ತುಪ್ಪ ಬೇಕು. ಬೇಕು. ಅಮ್ಮ ಮೊನ್ನೆ ಹೊಸ ತರ ಟ್ರೈ ಮಾಡಿದ್ರು, ಚೆನ್ನಾಗ್ ಬಂತು. ನಾನ್ ಮನೇಲಿ ಹೋಗಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ವೀಕ್ಷಕರಿಗೆ ಯಾಕೆ ಇದನ್ನ ನೀವು ಅಷ್ಟೇ ರೀ. ದೀಪಾವಳಿ ಬಂತಲ್ಲ, ಸಿಹಿ ಏನಾದ್ರು ಮಾಡ್ಬೇಕು ಅಂದ್ರೆ ಇದನ್ನೇ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಈಸಿನು.
ಮತ್ತೆ ಸ್ವಪ್ನ ಬೇರೆ ಏನೇನು ಅಡ್ಗೆ ಕಲ್ತಿದ್ಯಾ ನೀನು? ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ. ಹೌದಾ? ಅನ್ಕೊಂಡೆ ಇದು ಎಪಿಸೋಡ್ಗಳೆಲ್ಲ ನೋಡುವಾಗ. ಮೊನ್ನೆ ತಾರೆಗಳ ಸಮರ ಎಲ್ಲ ಹೇಗಿತ್ತು? ಎಲ್ಲ ಎಲ್ಲರೂ ಸಂಭಾಳಿಸಿ ನಾನ್ ಕೊನೆಗೆ ಸುಸ್ತಾಗೋದು. ಯಾಕೆ? ಸಮರ ಅಲ್ವಾ ಕೊಟ್ಬಿಟ್ರಾ? ಸಮರ ಅಲ್ವಾ, ಸಮರ ಸಾರ್ತಾನೆ ಇದ್ರು. ಓಕೆ. ಅಂದ್ರೆ ಒಳ್ಳೆ ರೀತಿಲಿ ಹೆಲ್ದಿ ಕಾಂಪಿಟೇಷನ್ ನೋಡ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲ ಅದು? ಹೌದು, ಯಾರು ಮಾಡಿಲ್ಲ. ಇದನ್ನ ಆಯ್ತು, ಇದು ಆಫ್ ಮಾಡ್ಲಾ ಅಥವಾ ಇನ್ನೂ ಸ್ವಲ್ಪ ಹುರ್ಕೋಬೇಕು? ಇಲ್ಲ, ಆಯ್ತಾಯ್ತು. ಸೊ ಇದನ್ನ ಮಿಕ್ಸ್ ಮಾಡ್ಕೋಬೇಕಪ್ಪ ಎಲ್ಲ. ಏಲಕ್ಕಿ ಪುಡಿ ಗಮ್ಮಂತ ಇದೆಪ್ಪ ನನ್ಗೇನ ಅಲ್ವಾ? ದ್ರಾಕ್ಷಿ ಗೋಡಂಬಿ ಎಷ್ಟು ಹಾಕ್ತೀರಾ ಅಷ್ಟು ಪೂರ್ತಿ ಹಾಕ್ಬಿಡ್ಲಾ? ಅಷ್ಟು ಚೆನ್ನಾಗಿರುತ್ತೆ. ಗೋಡಂಬಿ ಚೂರು, ಈಗ ದ್ರಾಕ್ಷಿ. ಯೂಶಲಿ ಗೊತ್ತಾ, ಅಬ್ಬಿ ಏನಾರ ಸ್ಪೆಷಲ್ ಮಾಡ್ಬೇಕಾರೆ ನಾನು ಅವಾಗ ಬಂದು ಸುಮ್ಮನೆ ಚೂರು ತಿನ್ನೋದು ಹಿಂಗ ಹೋಗೋದು. ಸುಮ್ಮನೆ ಮುಟ್ಬೇಡಿ, ದೇವ್ರಿಗೆ ಇಡ್ಬೇಕು, ಮುಟ್ಬೇಡಿ ಅಂತ ಹೇಳಿ ಅವಾಗ ಹೇಳ್ತಿರ್ತಾರೆ. ನಾನು ದೇವ್ರ ಕಣ, ನಾನು ಏನ್ ಚಂದನ ತಿನ್ನಕ್ಕೆ. ಅಲ್ಲ, ನೀವ್ ಮಾಡ್ತಾ ಇರೋದೇ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನಾವ್ ಕಾಯ್ತಾ ಇದೀವಿ ನೀವ್ ಯಾವಾಗ ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಸೋರೆಕಾಯಿ ರವೆ ಲಾಡು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನನಗೆ ಆಕ್ಚುಲಿ ನಾನು ಮುಂಚೆ ಸೋರೆಕಾಯಿ ಜ್ಯೂಸ್ ಕುಡಿತಾ ಇದ್ದೆ. ಈಗ ಗೊತ್ತಾಗಲ್ಲ, ತಿಂದು ನೋಡೋಣ ಫಸ್ಟ್ ಅಲ್ಲ, ಆಮೇಲೆ ಗೊತ್ತಾಗುತ್ತೆ. ತಿಂದ ಮೇಲೇನೆ ಹೇಳಿ ಎಂದಿದ್ದು. ಸೋರೆಕಾಯಿ ರವೆ ಲಾಡು ರೆಡಿ. ಥ್ಯಾಂಕ್ ಯು. ಟೇಸ್ಟ್ ನೋಡಲ್ಲ ನಾನು. ಸ್ವಾದಿಷ್ಟಕರವಾದ ಸೋರೆಕಾಯಿ ರವೆ ಲಾಡು ಸಿದ್ಧವಾಯ್ತು. ಸೋರೆಕಾಯಿ ರವೆ ಲಾಡು ಬೇಕಾಗುವ ಸಾಮಗ್ರಿಗಳು: ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಸೋರೆಕಾಯಿ ತುರಿ, ಕಾಯಿ ತುರಿ, ತುಪ್ಪ, ರವೆ ಮತ್ತು ಏಲಕ್ಕಿ ಪುಡಿ. ಮಾಡುವ ವಿಧಾನ: ಒಂದು ಬಟ್ಟಲಿಗೆ ತುಪ್ಪದಲ್ಲಿ ಹುರಿದ ರವೆ, ತುಪ್ಪದಲ್ಲಿ ಹುರಿದ ಸೋರೆಕಾಯಿ, ಸಕ್ಕರೆ, ತುಪ್ಪದಲ್ಲಿ ಹುರಿದ ಕಾಯಿ ತುರಿ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಉಂಡೆ ಕಟ್ಟಿಕೊಂಡ್ರೆ ಸೋರೆಕಾಯಿ ರವೆ ಲಾಡು ಸವಿಯಲು ಸಿದ್ಧ.